ಸ್ನೇಹಿತರೆ, ದೇವರಿಗೆ ಬೇಕಾದ್ದು ನಮ್ಮ ಹಣ, ಒಡವೆ, ಅಂತಸ್ತು ಅಲ್ಲ. ಆತನಿಗೆ ಬೇಕಾದ್ದು ನಮ್ಮ ನಿಷ್ಕಲ್ಮಶ ಭಕ್ತಿ ಮತ್ತು ಆರ್ದ್ರವಾದ ಪ್ರೀತಿ. ಇದಕ್ಕೆ ಉತ್ತಮ ಉದಾಹರಣೆ ಕೃಷ್ಣ ಸುಧಾಮರ ಬಾಂಧವ್ಯ. ಕೃಷ್ಣ ಮತ್ತು ಸುಧಾಮರ ಈ ಕತೆ ಕೇವಲ ಇಬ್ಬರು ವ್ಯಕ್ತಿಗಳ ಸ್ನೇಹವಲ್ಲ, ಅದು ಆತ್ಮ ಮತ್ತು ಪರಮಾತ್ಮನ ನಡುವಿನ ಅದ್ಭುತ ಪ್ರೇಮ ಕಾವ್ಯ. ಸ್ನೇಹಿತರೆ, ನಮ್ಮ ಇಂದಿನ ಈ ವಿಡಿಯೋ ಕೃಷ್ಣ ಮತ್ತು ಸುಧಾಮರ ನಡುವಿನ ಒಂದು ಹೃದಯಸ್ಪರ್ಶಿ ಸ್ನೇಹದ ಕತೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ದಿವಟಿಗೆ ಚಾನೆಲ್. ಕತೆ ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ವಿನಂತಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಅದು ಕೃಷ್ಣ ಮತ್ತು ಸುಧಾಮರ ಬಾಲ್ಯದ ದಿನಗಳು. ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಬದುಕು ಸುಂದರವಾಗಿತ್ತು. ಯದುಕುಲದ ತಿಲಕ ರಾಜಕುಮಾರ ಕೃಷ್ಣನಿಗೆ ಅಲ್ಲಿ ಯಾವುದೇ ವಿಶೇಷ ಸವಲತ್ತು ಇರಲಿಲ್ಲ. ಬಡ ಬ್ರಾಹ್ಮಣನ ಮಗನಾದ ಸುಧಾಮನಿಗೆ ಅಲ್ಲಿ ಯಾವುದೇ ಕೀಳರಿಮೆ ಕೂಡ ಇರಲಿಲ್ಲ. ಇಬ್ಬರು ಜೊತೆಯಾಗಿ ಕಾಡಿಗೆ ಹೋಗಿ ಉರುವಲು ತರುತ್ತಿದ್ದರು. ಹಸಿದಾಗ ಸಿಕ್ಕ ಹಣ್ಣುಗಳನ್ನು ಹಂಚಿ ತಿನ್ನುತ್ತಿದ್ದರು. ಮಳೆಯ ಜಿಟಿ ಜಿಟಿ ಸದ್ದಿಗೆ ಒಂದೇ ಹೊದಿಕೆಯಡಿ ಕುಳಿತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ವಿದ್ಯಾಭ್ಯಾಸ ಮುಗಿದು ಆಶ್ರಮದಿಂದ ಹೊರಡುವಾಗ ಇಬ್ಬರ ಕಣ್ಣುಗಳಲ್ಲೂ ಕಣ್ಣೀರಿತ್ತು. ಕೃಷ್ಣ ಸುಧಾಮನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದ, ಸುಧಾಮ, ನೆನಪಿರಲಿ, ಕಾಲ ನಮ್ಮನ್ನು ಎಷ್ಟೇ ದೂರ ಕರೆದೊಯ್ದರೂ ನಮ್ಮ ಸ್ನೇಹ ಹೀಗೆ ಇರುತ್ತೆ. ನಮ್ಮ ಹೃದಯಗಳು ಸದಾ ಜೊತೆಯಾಗಿಯೇ ಇರುತ್ತವೆ. ವರ್ಷಗಳು ಉರುಳಿದವು. ಕೃಷ್ಣ ಜಗದೊಡೆಯನಾಗಿ ದ್ವಾರಕೆಯ ಸಿಂಹಾಸನ ಏರಿದ. ಆದರೆ ವಿಧಿಯ ಆಟ ವಿಚಿತ್ರವಾಗಿತ್ತು. ಸುಧಾಮನ ಬದುಕು ಅತ್ಯಂತ ಕಡು ಬಡತನದ ಕತ್ತಲಿಗೆ ತಳ್ಳಲ್ಪಟ್ಟಿತು. ಸುಧಾಮನ ಪತ್ನಿ ಸುಶೀಲೆ ಮಹಾನ್ ಪತಿವ್ರತೆ. ತನಗೆ ಉಡಲು ಸರಿಯಾದ ಬಟ್ಟೆ ಇಲ್ಲದಿದ್ದರೂ ಅವಳು ಎಂದೂ ಹಲುಬಿದವಳಲ್ಲ. ಆದರೆ ಹೆತ್ತ ಕರುಳಿಗೆ ಮಕ್ಕಳ ಹಸಿವು ತಡೆಯಲು ಸಾಧ್ಯವೇ? ಮಕ್ಕಳು ಹಸಿವಿನಿಂದ ಕಣ್ಣೀರು ಹಾಕುತ್ತಾ ಅಮ್ಮ ಕುಡಿಯಲು ಸ್ವಲ್ಪ ಗಂಜಿ ಕೊಡು ಎಂದು ಅಳುವಾಗ ಅವಳ ಹೃದಯ ಛಿದ್ರವಾಗುತ್ತಿತ್ತು. ಕೆಲವೊಮ್ಮೆ ಮನೆಯಲ್ಲಿ ಒಂದು ಅಗಳು ಅನ್ನವಿರುತ್ತಿರಲಿಲ್ಲ. ಒಂದು ರಾತ್ರಿ ಮಕ್ಕಳು ಹಸಿದ ಹೊಟ್ಟೆಯಲ್ಲಿ ಅಳುತ್ತಾ ಮಲಗಿದ ನಂತರ ಸುಶೀಲೆ ಕಣ್ಣೀರು ಸುರಿಸುತ್ತಾ ಸುಧಾಮನ ಬಳಿ ಬರುತ್ತಾಳೆ. ಸ್ವಾಮಿ, ದ್ವಾರಕಾಧೀಶನಾದ ಕೃಷ್ಣ ನಿಮ್ಮ ಪರಮ ಮಿತ್ರ ಎಂದು ಸದಾ ಹೇಳುತ್ತೀರಲ್ಲವೇ? ಆತ ದೀನಬಂಧು, ಕರುಣಾಸಾಗರ. ನಿಮ್ಮ ಈ ಸ್ಥಿತಿಯನ್ನು ಕಂಡರೆ ಆತನ ಮನಸ್ಸು ಕರಗದೇ ಇರುತ್ತದೆಯೇ? ನನಗಾಗಿ ಅಲ್ಲ, ಈ ಹಸುಗೂಸುಗಳ ಜೀವ ಉಳಿಸಲು ಒಮ್ಮೆ ನಿಮ್ಮ ಗೆಳೆಯನನ್ನು ಭೇಟಿಯಾಗಿ ಬರಬಾರದೆ ಎಂದು ಕೈಮುಗಿದು ಬೇಡಿಕೊಳ್ಳುತ್ತಾಳೆ. ಸುಧಾಮನಿಗೆ ಕೃಷ್ಣನ ಬಳಿ ಹೋಗಿ ಭಿಕ್ಷೆ ಬೇಡಲು ಇಷ್ಟವಿರಲಿಲ್ಲ. ಆದರೆ ಬಾಲ್ಯದ ಗೆಳೆಯನನ್ನು ನೋಡುವ ಆಸೆ ಅವನ ಮನಸ್ಸಿನಲ್ಲಿ ಚಿಗುರುಡೆಯಿತು. ಸರಿ ಸುಶೀಲೆ, ನಾನು ಕೃಷ್ಣನನ್ನು ನೋಡಲು ಹೋಗುತ್ತೇನೆ. ಆದರೆ ಹೋಗುವಾಗ ಗೆಳೆಯನ ಮನೆಗೆ ಬರಿಗೈಯಲ್ಲಿ ಹೋಗುವುದು ಹೇಗೆ? ಅವನಿಗಾಗಿ ಏನಾದರೂ ತೆಗೆದುಕೊಂಡು ಹೋಗಬೇಕಲ್ಲ ಎನ್ನುತ್ತಾನೆ. ಸುಶೀಲೆ ನೆರೆಹೊರೆಯವರ ಮನೆಗೆ ಹೋಗಿ ಅಳುಮಂಜಿನ ಧ್ವನಿಯಲ್ಲಿ ಬೇಡಿ 4 ಹಿಡಿ ಅವಲಕ್ಕಿಯನ್ನು ತರುತ್ತಾಳೆ. ಅದನ್ನು ಒಂದು ಹರಿದ ಹಳೆಯ ಬಟ್ಟೆಯ ತುಂಡಿನಲ್ಲಿ ಗಂಟು ಕಟ್ಟಿ ಸುಧಾಮನ ಕೈಗಿಡುತ್ತಾಳೆ. ಸುಧಾಮ ದ್ವಾರಕೆಯನ್ನು ತಲುಪುವಾಗ ಅವನ ಕಾಲುಗಳು ರಕ್ತಸಿಕ್ತವಾಗಿದ್ದವು. ಹಸಿದ ಹೊಟ್ಟೆ, ಧೂಳಿನಿಂದ ಆವೃತವಾದ ಜಟಾಮುಡಿ, ಹರಿದ ಪಂಚೆ. ಅವನನ್ನು ನೋಡಿದರೆ ಥೇಟ್ ಒಬ್ಬ ಭಿಕ್ಷುಕನಂತೆ ಕಾಣುತ್ತಿದ್ದನು. ದ್ವಾರಕೆಯ ಭವ್ಯ ಸುವರ್ಣ ಗೋಪುರಗಳು, ವೈಭವದ ರಸ್ತೆಗಳನ್ನು ನೋಡಿ ಸುಧಾಮನಿಗೆ ತಾನಿರುವುದು ದೇವಲೋಕದಲ್ಲೋ ಅಥವಾ ಸ್ವರ್ಗಲೋಕದಲ್ಲೋ ಎಂಬ ಭ್ರಮೆಯಾಯಿತು. ಅರಮನೆಯ ದ್ವಾರದ ಬಳಿ ಬಂದಾಗ ಕಾವಲುಗಾರರು ಸುಧಾಮನನ್ನು ತಡೆಯುತ್ತಾರೆ. ಹೇ ಬಡ ಬ್ರಾಹ್ಮಣನೇ, ನೀನು ಇಲ್ಲಿಗೆ ಏಕೆ ಬಂದೆ? ಇದು ದ್ವಾರಕಾಧೀಶನ ಅರಮನೆ ಎಂದರು. ಸುಧಾಮ ಕೈ ಮುಗಿದು ತಡಬಡಾಯಿಸುತ್ತಾ, ದಯವಿಟ್ಟು ಕೃಷ್ಣನಿಗೆ ಹೇಳಿ, ನಾನು ಅವನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನೆ ಎಂದು ಹೇಳಿ ಅವನಿಗೆ ಅರ್ಥವಾಗುತ್ತದೆ ಎಂದರು. ಬಾಗಿಲು ಕಾಯುವವನಿಗೆ ಮೊದಲು ನಗು ಬಂದರು. ಆ ಬ್ರಾಹ್ಮಣನ ಕಣ್ಣಲ್ಲಿದ್ದ ಮುಗ್ಧತೆಯನ್ನು ನೋಡಿ ಒಳಗೆ ಹೋಗಿ ಶ್ರೀಕೃಷ್ಣನಿಗೆ ವಿಷಯ ಮುಟ್ಟಿಸುತ್ತಾನೆ. ಪ್ರಭು, ಯಾರೋ ಒಬ್ಬ ಬಡ ಬ್ರಾಹ್ಮಣ ಬಂದಿದ್ದಾನೆ. ತನ್ನ ಹೆಸರು ಸುಧಾಮ ಎಂದು ಹೇಳುತ್ತಿದ್ದಾನೆ. ಸುಧಾಮ ಎಂಬ 3 ಅಕ್ಷರಗಳು ಕೃಷ್ಣನ ಕಿವಿಗೆ ಬಿದ್ದದ್ದೇ ತಡ ಸಿಂಹಾಸನದ ಮೇಲಿದ್ದ ಜಗದೊಡೆಯನಿಗೆ ಜಗತ್ತೇ ಮರೆತು ಹೋಯಿತು. ಕಾಲಿಗೆ ಪಾದರಕ್ಷೆಯನ್ನೂ ಧರಿಸದೆ, ಮೇಲಿನ ಪೀತಾಂಬರ ಜಾರುತ್ತಿದ್ದರೂ ಲೆಕ್ಕಿಸದೆ ಕೃಷ್ಣ ಅರಮನೆಯ ಮುಖ್ಯ ದ್ವಾರದತ್ತ ಓಡತೊಡಗಿದನು. ಅರಮನೆಯ ಮಂತ್ರಿಗಳು, ದಾಸಿಯರು, ರಾಣಿ ರುಕ್ಮಿಣಿ ಎಲ್ಲರೂ ಆಶ್ಚರ್ಯದಿಂದ ಕೃಷ್ಣನನ್ನು ನೋಡುತ್ತಾರೆ. ಅರಮನೆಯ ಹೆಬ್ಬಾಗಿಲಿಗೆ ಓಡಿ ಬಂದ ಕೃಷ್ಣ ಅಲ್ಲಿ ಧೂಳಿನಲ್ಲಿ ನಿಂತಿದ್ದ ಸುಧಾಮನನ್ನು ನೋಡುತ್ತಾನೆ. ಸನಕಲು ಶರೀರ, ಕೆದರಿದ ಕೂದಲು, ಧೂಳು ಮೆತ್ತಿದ ದೇಹ, ಹರಿದ ಬಟ್ಟೆ ಬರೆ, ಹಸಿದು ಬೆನ್ನಿಗಂಟಿದ ಹೊಟ್ಟೆ. ಕೃಷ್ಣನ ಮನಸ್ಸು ತಲ್ಲಣಿಸಿತು. ತಕ್ಷಣವೇ ಮುನ್ನುಗ್ಗಿ ಅವನನ್ನು ತಬ್ಬಿಕೊಂಡನು. ಇಬ್ಬರು ಗೆಳೆಯರು ಎಷ್ಟೋ ಸಮಯದವರೆಗೆ ಮಾತೇ ಆಡಲಿಲ್ಲ. ಇಬ್ಬರ ಕಣ್ಣಲ್ಲೂ ನೀರಿತ್ತು. ಕೃಷ್ಣನ ಕಣ್ಣೀರು ಸುಧಾಮನ ಹರಿದ ಬಟ್ಟೆಯನ್ನು ಒದ್ದೆ ಮಾಡುತ್ತಿತ್ತು. ಕೃಷ್ಣ ಸುಧಾಮರ ಕೈ ಹಿಡಿದು ಅರಮನೆಯ ಒಳಗೆ ಕರೆದು ತಂದನು. ತನ್ನ ರತ್ನಖಚಿತ ಸಿಂಹಾಸನದ ಮೇಲೆ ಆ ಬಡ ಗೆಳೆಯನನ್ನು ಕುಳ್ಳಿರಿಸಿದನು. ಚಿನ್ನದ ತಟ್ಟೆಯನ್ನು ತರಿಸಿ ಸುಧಾಮನ ಪಾದಗಳನ್ನಿಟ್ಟು ನೀರನ್ನು ಸುರಿಯಲು ನೋಡಿದಾಗ ಕೃಷ್ಣನಿಗೆ ಸುಧಾಮನ ಪಾದಗಳಲ್ಲಿ ಚುಚ್ಚಿದ್ದ 100 ಮುಳ್ಳುಗಳು, ಒಡೆದ ಚರ್ಮ ಕಂಡಿತು. ಕೃಷ್ಣನ ಹೃದಯ ಒಡೆದು ಹೋಯಿತು. ಕೃಷ್ಣನ ಕಣ್ಣುಗಳಿಂದ ಸುರಿದ ಕಣ್ಣೀರು ಸುಧಾಮನ ಪಾದಗಳನ್ನು ತೊಳೆದೇ ಬಿಟ್ಟಿತು. ದೇವರ ಕಣ್ಣೀರು ಭಕ್ತನ ಪಾದ ತೊಳೆದ ಆ ಕ್ಷಣ ಇಡೀ ಬ್ರಹ್ಮಾಂಡವೇ ಮೂಕ ವಿಸ್ಮಿತವಾಗಿ ನಿಂತಿತು.
ಕುಶಲ ಪ್ರಶ್ನೆಯ ನಂತರ ಕೃಷ್ಣ ಸುಧಾಮನ ಬೆನ್ನ ಹಿಂದೆ ಬಚ್ಚಿಟ್ಟಿದ್ದ ಆ ಹರಿದ ಗಂಟನ್ನು ನೋಡಿಯೇ ಬಿಟ್ಟನು. ಏನದು ಗೆಳೆಯ, ನನಗಾಗಿ ಅತ್ತಿಗೆ ಏನಾದರೂ ಕಳುಹಿಸಿದ್ದಾಳೆಯೇ? ಚಿಕ್ಕವರಿರುವಾಗ ನೀನು ಸದಾ ನನ್ನ ಪಾಲನ್ನು ಕಸಿದು ತಿನ್ನುತ್ತಿದ್ದೆ, ಇಂದೂ ಅದನ್ನು ಬಚ್ಚಿಡುತ್ತಿದ್ದೀಯಾ ಎಂದು ನಗುತ್ತಾ ಆ ಗಂಟನ್ನು ಕಿತ್ತುಕೊಳ್ಳಲು ನೋಡುತ್ತಾನೆ. ಸುಧಾಮನಿಗೆ ತುಂಬ ಮುಜುಗರವಾಗುತ್ತದೆ. ಕೃಷ್ಣನ ಶ್ರೀಮಂತಿಕೆಯ ಎದುರು ತನ್ನ ಹರಿದ ಬಟ್ಟೆಯ ಗಂಟನ್ನು ತೋರಿಸಲು ನಾಚಿಕೆಯಾಗುತ್ತದೆ. ಆದರೆ ಕೃಷ್ಣ ಸುಧಾಮನ ಕೈಯಿಂದ ಗಂಟನ್ನು ಕಿತ್ತುಕೊಂಡೇ ಬಿಟ್ಟ. ಗಂಟನ್ನು ಬಿಚ್ಚಿ ನೋಡಿದಾಗ ಅಲ್ಲಿ ಕೇವಲ ಒಣ ಅವಲಕ್ಕಿ ಇತ್ತು. ಕೃಷ್ಣನಿಗೆ ಆ ಅವಲಕ್ಕಿಯ ಹಿಂದೆ ಇದ್ದ ಸುಶೀಲೆಯ ಕಣ್ಣೀರು, ಮಕ್ಕಳ ಹಸಿವಿನ ರೋದನ, ಸುಧಾಮನ ಅಸಹಾಯಕತೆ, ನಿಸ್ವಾರ್ಥ ಪ್ರೀತಿ ಎಲ್ಲವೂ ಎದ್ದು ಕಾಣುತ್ತದೆ. ಕೃಷ್ಣ ಅತ್ಯಂತ ಆನಂದದಿಂದ ಒಂದು ಹಿಡಿ ಅವಲಕ್ಕಿಯನ್ನು ಬಾಯಿಗೆ ಹಾಕಿಕೊಳ್ಳುತ್ತಾನೆ. ಮೊದಲ ಹಿಡಿ ತಿನ್ನುತ್ತಿದ್ದಂತೆ ಸುಧಾಮನ ಹಳ್ಳಿಯ ಗುಡಿಸಲು ಮಾಯವಾಗಿ ಸ್ವರ್ಣಮಯ ಅರಮನೆಯಾಯಿತು. ಭೂಲೋಕದ ಸಕಲ ಸಂಪತ್ತು ಸುಧಾಮನ ಮುಡಿಗೆ ಏರಿತು. ಎರಡನೇ ಹಿಡಿ ತಿನ್ನುತ್ತಿದ್ದಂತೆ ಸುಧಾಮನಿಗೆ ದೇವಲೋಕದ ಇಂದ್ರಭೋಗಕ್ಕೆ ಸಮನಾದ ವೈಭವ ಲಭಿಸಿತು. ಕೃಷ್ಣ ಇಷ್ಟಕ್ಕೆ ತೃಪ್ತನಾಗದೆ ಮೂರನೇ ಹಿಡಿಯನ್ನು ತಿನ್ನಲು ಕೈ ಚಾಚಿದಾಗ ಲಕ್ಷ್ಮೀದೇವಿಯ ಅವತಾರವಾದ ರಾಣಿ ರುಕ್ಮಿಣಿ ಓಡಿ ಬಂದು ಕೃಷ್ಣನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಅವಳು ಮುಗುಳ್ನಗುತ್ತಾ ಕಣ್ಣುಗಳಲ್ಲೇ ವಿನಂತಿಸುತ್ತಾಳೆ, ಸ್ವಾಮಿ, 2 ಹಿಡಿಗೆ ನೀವು ಭೂಲೋಕ ಸ್ವರ್ಗಲೋಕ ಎರಡನ್ನೂ ನೀಡಿಬಿಟ್ಟಿರಿ. ಮೂರನೇ ಹಿಡಿಯನ್ನು ತಿಂದರೆ ನೀವು ವೈಕುಂಠವನ್ನು ಆತನಿಗೆ ಕೊಟ್ಟು ತಾವೇ ಆತನ ದಾಸರಾಗಬೇಕಾಗುತ್ತದೆ. ಸಾಕು, ನಿಲ್ಲಿಸಿ. ಕೃಷ್ಣ ಮುಗುಳ್ನಗುತ್ತಾ ಕೈ ಹಿಂತೆಗೆದುಕೊಂಡನು. ಕೆಲವು ದಿನಗಳ ಕಾಲ ವೈಭವದ ಆತಿಥ್ಯವನ್ನು ಸ್ವೀಕರಿಸಿದ ಸುಧಾಮ ಕೃಷ್ಣನ ಬಳಿ ತನಗೇನು ಬೇಕೆಂದು ಬಾಯಿ ತೆರೆದು ಕೇಳಲೇ ಇಲ್ಲ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಹಸಿವು ಇದ್ದರೂ ಸುಧಾಮನಿಗೆ ಕೃಷ್ಣನೊಂದಿಗೆ ಹೇಳಲು ಮುಜುಗರವಾಗುತ್ತಿತ್ತು. ಕೃಷ್ಣನೂ ಏನನ್ನು ಕೊಡಲಿಲ್ಲ, ಸುಧಾಮನೂ ಏನೂ ಕೇಳಲಿಲ್ಲ. ಸುಧಾಮ ತನ್ನ ಹಳ್ಳಿಗೆ ಮರಳುವಾಗ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ, ನಾನು ಕೃಷ್ಣನಿಗೆ ಏನನ್ನೂ ಕೇಳಲಿಲ್ಲ, ಅವನು ಏನನ್ನೂ ಕೊಡಲಿಲ್ಲ. ಆದರೆ ನನಗೆ ಕೃಷ್ಣನ ಪ್ರೀತಿ ಸಿಕ್ಕಿತಲ್ಲ, ಅದೇ ಕೋಟಿ ಜನ್ಮದ ಪುಣ್ಯ. ಆದರೆ ತನ್ನ ಹಳ್ಳಿಯ ಗಡಿಗೆ ಬಂದಾಗ ಸುಧಾಮನಿಗೆ ದಾರಿ ತಪ್ಪಿತೇನೋ ಎಂಬ ಸಂಶಯ ಕಾಡುತ್ತದೆ. ಎಲ್ಲಿದೆ ತನ್ನ ಹರಿದ ಗುಡಿಸಲು? ಅಲ್ಲಿ ವಿಶ್ವಕರ್ಮನೇ ನಿರ್ಮಿಸಿದಂತಹ ಭವ್ಯವಾದ ಅರಮನೆ ಇತ್ತು. ತೋಟ ತುಡಿಕೆಗಳು, ದಾಸದಾಸಿಯರು ಇದ್ದರು. ಅಷ್ಟರಲ್ಲಿ ರಾಜಕುಮಾರಿಯಂತೆ ಅಲಂಕೃತಳಾಗಿದ್ದ ತನ್ನ ಪತ್ನಿ ಸುಶೀಲೆ ಮತ್ತು ಮಕ್ಕಳು ಓಡಿ ಬಂದು ಸುಧಾಮನ ಪಾದಕ್ಕೆ ನಮಸ್ಕರಿಸುತ್ತಾರೆ. ಸುಧಾಮನಿಗೆ ಕೃಷ್ಣನ ಲೀಲೆ ಅರ್ಥವಾಗುತ್ತದೆ. ಕೃಷ್ಣ ತಾನು ಕೇಳದೆಯೇ ಜಗತ್ತೇ ಮತ್ಸರ ಪಡುವಂಥ ಐಶ್ವರ್ಯವನ್ನು ಕರುಣಿಸಿದ್ದಾನೆ. ಸುಧಾಮನ ಕಣ್ಣುಗಳು ಮತ್ತೆ ತುಂಬಿ ಬರುತ್ತವೆ. ಅವನು ಆಕಾಶದತ್ತ ಮುಖ ಮಾಡಿ ಅಳುತ್ತಾನೆ, ಹೋ ಕೃಷ್ಣ, ನೀನು ನನಗೆ ಕೊಟ್ಟ ಈ ಐಶ್ವರ್ಯ ನನ್ನನ್ನು ನಿನ್ನಿಂದ ದೂರ ಮಾಡದಿರಲಿ. ಸಂಪತ್ತಿನ ಮದದಲ್ಲಿ ನಾನು ನಿನ್ನನ್ನು ಮರೆಯದಿರಲಿ. ಪ್ರತಿ ಜನ್ಮದಲ್ಲೂ ನನಗೆ ನಿನ್ನ ಚರಣಗಳ ದಾಸನಾಗುವ ಸೌಭಾಗ್ಯವೊಂದನ್ನು ಕರುಣಿಸು ಗೆಳೆಯ. ಅಂದಿನಿಂದ ಸುಧಾಮ ಆನಂದದಿಂದ ಜೀವನ ಸಾಗಿಸತೊಡಗುತ್ತಾನೆ. ಸ್ನೇಹಿತರೆ, ಈ ಕತೆ ನಮಗೆಲ್ಲ ಕಲಿಸುವುದು ಒಂದೇ, ಭಗವಂತನಿಗೆ ಬೇಕಾಗಿರುವುದು ನಮ್ಮ ಹಣ, ಅಂತಸ್ತು ಅಥವಾ ಬೆಳೆ ಬಾಳುವ ವಸ್ತುಗಳಲ್ಲ, ಕೇವಲ ಕಣ್ಣೀರಿನಲ್ಲಿ ಅದ್ದಿದ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಭಕ್ತಿ ಮಾತ್ರ. ಸ್ನೇಹಿತರೆ, ಮತ್ತೊಮ್ಮೆ ವಿನಂತಿ, ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಸುಂದರ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.